ನಮಸ್ಕಾರ ರೀ ಎಲ್ರಿಗೂ. ನಾನು ಬೀದರ್ ಹುಡುಗಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ಶು ಅದೇನಂತೀರ, ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ. ಇವತ್ತು ನಾನು ಜೋಳದ ರೊಟ್ಟಿ ಹೆಂಗೆ ಮಾಡಬೇಕು, ಈಸಿಯಾಗಿ ಹೆಂಗೆ ಮಾಡಬೇಕು, ಕೈ ಬ್ಯಾನಿ ಆಗಲ್ದಪ್ಲೆ ಹೆಂಗೆ ಮಾಡಬೇಕು ಹೇಳ್ಕೊಡ್ತೀನಿ ಬರ್ರಿ. ನೋಡ್ರಿ, ಕಲೀರಿ, ನೀವೂ ಮಾಡಿರಿ. ಜನ್ಮ ಮೇ ರುಚಿ ಚೂಡದಾನಿಕ್ಕಿ ದೋರಿಕೆರಾ. ಮೊದ್ಲಿಗೆ ಒಂದು ಬಟ್ಲ ತೊಗೊರಿ, ಅದ್ರಾಗ ಒಂದು ಚರ ನೀರು ಕುದಿಲಕ್ಕೆ ಇಡ್ರಿ. ಚಲೋ ಕುದ್ದಾಗಿ ಮ್ಯಾಗ ಹಿಟ್ಟು ಹಾಕಿರಿ. ಹಿಟ್ಟು ಹಾಕಿ ಚಲೋ ಕಲಸ್ರಿ. ಕಲಸಿದ ಮ್ಯಾಲ ನೋಡ್ರಿ ಉಂಡೆ ಅವನ ಇಲ್ಲ ಅಂತ ಇದ್ದರ ಮತ್ತು ಲೂಸ್ ಆದ್ರೂ ಭೀ ಚೆಕ್ ಮಾಡಿರಿ. ಇನ್ನೊಂದು ತಡೆ ಹಿಟ್ಟು ಹಾಕ್ಕೊಂಡು ಆರಾಮಾಗಿ ಕಲಸ್ರಿ. ಥೋಡೆ ಬಿಸಿ ಬರ್ತದ, ಹವೆ ಬರ್ತದ, ಫುಫ್ ಅನ್ಕೋತ ಕಲಸ್ರಿ. ಚಮಚದಾಗ ಥೋಡೆ ತೊಗೊರಿ, ಬಿಸಿ ಇರ್ತದ. ಕೈಗೆ ಜರ ತಣ್ಣೀರು ಹಚ್ಕೊಂಡು ಕಿವುಚ್ರಿ. ಥೋಡೆ ತೊಗೋಬೇಕು. ಒಂದೇ ಸಲ ಕಿವುಚಿಟ್ಟರ ಬರಲ್ರಿ ಮಾಡ್ಲಕ್ಕೆ, ಜಿಗಿ ಎಲ್ಲ ಹಾರೋಯ್ತದ. ಪಕ್ಕೋಳು ನಾದಪ್ಲೆ ನಮಗೆ ಜಿಗಿ ಬರ್ತದ. ರೊಟ್ಟಿ ಹಿಂಗೆ ನಾವು ಲಟ್ಟಣಿಕೆಲಿಂತ ಮಾಡ್ಲತ್ರ ಹರಿಯಲ್ದು ಏನಿಲ್ಲ, ಚಲೋ ಇರ್ತದ. ನಮ್ಗೆ ಉಳ್ಳಿ ನೋಡ್ಕೊರಿ, ಏಟ್ ಬೇಕು ಒಟ್ಟು ಇಟ್ಕೊಂಡು ಬಾಕಿದೊಳಗೆ ಹಾಕಿರಿ, ಮತ್ತು ಇನ್ನೊಂದಕ್ಕೆ ಮಾಡಕ್ಕೆ ಬರ್ತದ. ಈಗ ಮಾಡೋ ಟೈಮಿನಾಗ ಮ್ಯಾಲ ಕೆಳಗೆ ಎಡ್ಡಕ್ಕೆ ನಾವು ಹಿಟ್ಟು ಹಾಕ್ಕೊಂಡು ಮಾಡ್ಬೇಕು ನೋಡ್ರಿ. ಮಾಡೋ ಟೈಮಿನಾಗ ಮ್ಯಾಲ ಜರ ಕಮ್ಮಿ ಹಾಕ್ರಿ, ಕೆಳಗೆ ಹೆಚ್ಚಿಗೆ ಹಾಕ್ರಿ, ನಡೀತದ. ಜರ ಅಳ್ಗಡ್ಸ್ಕೊತ ಮಾಡಿರಿ. ಕೆಳಗೆ ಹತ್ತಬಾರ್ದು, ಮ್ಯಾಲೆ ಭೀ ಹತ್ತಬಾರ್ದು. ನಾರ್ಮಲ್ ರೊಟ್ಟಿ ನಾವು ಹಿಟ್ಟು ಹಾಕ್ಕೊಂಡು ಮಾಡ್ತೇವೆ ನೋಡ್ರಿ, ಬಡಿತೇವೆ ದಡ 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 ಅಂತ. ಇಲ್ಲಿ ಹಾಗೆ ಹಿಟ್ಟು ಹಾಕೋರಿ, ಆದ್ರೆ ಬೆಳ್ಳುಣ್ಗಿಲಿ ಅಂತ ಮಾಡ್ಬೇಕ್ರಿ ಆಟೆ. ನೋಡ್ರಿ ಏಟ್ ಚಲೋ. ನಿಮ್ಗೆ ಹಿಟ್ಟು ತೆಳ್ಳಗೆ ಬೇಕಂದ್ರೆ ಇನ್ನೂ ಮಾಡ್ಕೊರಿ. ಧಮ್ ಬೇಕು, ಹೊಟ್ಟೆ ಉಬ್ಬಬೇಕು ಅಂದ್ರೆ ಧಮ್ ಇಟ್ಕೊರಿ ಜರ. ಏಟ್ ತೆಳ್ಳಗೆ ಬೇಕು ಓಟ್ ತೆಳ್ಳಗೆ ಬರ್ತಾವೆ ನೋಡ್ರಿ, ಆರಾಮ್ಸೆ ಮಾಡಿರಿ. ರೊಟ್ಟಿ ನೀವು ಕೈಲಿಂದ ಬಡ್ದಿರೋಕ್ಕಿಂತ ಜಲ್ದಿ ಆಯ್ತಾವ ನೋಡ್ರಿ. ಏಟ್ ತೆಳ್ಳಗೆ ಬೇಕು ಓಟ್ ತೆಳ್ಳಗೆ ಬರ್ಲತ್ತವ. ಕೆಳಗೆ ಜರ ಹಿಟ್ಟು ಹಾಕ್ರಿ, ಮ್ಯಾಲೆ ನೋಡ್ರಿ ಓಟು ಹಾರೋಯ್ತು ಹಿಟ್ಟು. ಏಟ್ ತೆಳ್ಳಗೆ ಬೇಕು ಓಟ್ ತೆಳ್ಳಗೆ ನೋಡ್ರಿ. ನಾ ಕೈ ಮೇಲಿಂದ ಹಿಂಗೆ ಎತ್ಕೊಂಡು ಹಂಚಿನ ಹಾಕ್ತೆ ನೋಡ್ರಿ. ಒಂದು ಕಡೆ ಹಿಟ್ಟದ ಇದು. ಈಗ ಕೆಳಗೆ ಹಾಕಿದೇವಲ್ರಿ, ಆ ಹಿಟ್ಟದ ನೋಡ್ರಿ ಇದು. ಇದಕ್ಕೆ ನಾವು ಜರ ಒಂದು ರೊಟ್ಟಿ ಅರ್ಬಿ ಅಂತ ಇಟ್ಕೋತೇವ್ರಿ ನಮ್ಮ ಮನ್ಯಾಗ. ಅದು ಯಾವಾಗ ಭೀ ರೊಟ್ಟಿ ಸಿಲಕ್ಕೆ ಯೂಸ್ ಮಾಡ್ತೇವೆ. ಅದೇನು ಮಾಡಬೇಕು, ನೀರಾಗ ಎತ್ತಿ ಹಿಂಗೆ ಎಕ್ಸ್ಟ್ರಾ ಇದ್ದು ಹಿಟ್ಟೆಲ್ಲ ಒರೆಸಾಕ್ಬೇಕು. ಜಾಸ್ತಿ ಫ್ಲೇಮ್ ಇಟ್ಕೋಬೇಕು ನೋಡ್ರಿ. ರೊಟ್ಟಿ ಯಾವಾಗ ಭೀ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು. ಉರಿ ಹೆಚ್ಚಿಗಿತ್ತು ಚಲೋ ಸುಡ್ತಾವೆ ರೊಟ್ಟಿ. ಹಾಗೆ ಹಂಚಿ ಭೀ ಧಮ್ ಇರ್ಬೇಕ್ರಿ. ಮತ್ತು ಕಮ್ಮಿ ಹೆಚ್ಚಿ ಮಾಡಿದ್ರೆ ರೊಟ್ಟಿ ಚಲೋ ಬರಲ್ಲ. ಕಡೆಯಿಂದ ರೊಟ್ಟಿ ಸುಟ್ಕೋತಾ ಹೊಂಟದ ನೋಡ್ರಿ. ಕಡ್ಚಿ ತಗೊಂಡು ತಿರ್ವಾಕ್ರಿ. ಧಮ್ಮನ್ ರೊಟ್ಟಿ ಮಾಡಿದ್ರೆ ಚಲೋ ಹೊಟ್ಟೆ ಉಬ್ತದ. ಆದ್ರೆ ನಾ ತೆಳ್ಳಗೆ ಮಾಡಿದ, ಅದಕ್ಕೆ ಹೊಟ್ಟೆ ಥೋಡೆನೇ ಉಬ್ಲತ್ತದ ನೋಡ್ರಿ. ನಿಮ್ಗೆ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ನೋಡ್ರಿ. ಇದು ಜರ ಸೈಜ್ದಾಗ ದೊಡ್ಡದ. ಏಟ್ ದೊಡ್ಡದು ಬೇಕು ಓಟ್ ದೊಡ್ಡದು ಮಾಡ್ಕೋಬೋದು. ಚಪಾತಿ ಹೆಂಗೆ ಮಾಡ್ತೇವೆ ಅದೇ ಥರನೇ ನೀವು ಬೆಳ್ಳುಣ್ಗಿ ತೊಗೊಂಡು ಲಟ್ಟಿಸ್ರಿ, ಹಂಚಿನ ತುಂಬ ಮಾಡ್ಕೊರಿ. ಮತ್ತು ಅದೇ ರೊಟ್ಟಿ ಟೇಸ್ಟೇ ಇರ್ತದೆ. ಕೈಲಿಂದ ಹೊಡೆದು ಕೈ ಬ್ಯಾನಿ ಬಂದಿರ್ತವ. ಇದು ಈಸಿ ಮೆಥಡ್ ಅದ ನೋಡ್ರಿ. ಏಸ್ ಬೇಕು ಓಸ್ ಮಾಡ್ಬೋದು. ಸುಡೋದೆಲ್ಲ ಸೇಮ್ ರೀ, ಹಾಗೇನೆ ಎರಡು ಕಡೆ ಚಲೋ ಸುಡ್ರಿ. ಆ ಸುಟ್ಟುತ್ತಂದ್ರೆ ತಾನೇ ಹಂಚಿಗೆ ಹಿಂಗೆ ಬಿಡ್ತದೆ ನೋಡ್ರಿ. ಅದೇ ರೊಟ್ಟಿ ಸುತ್ತ ಸೈಡಿಗೆ ಹಿಂಗೆ ಎಳ್ತದೆ ಜರ. ಕಬ್ಬಿಣ ಹಂಚೆ ತೊಗೋಬೇಕ್ರಿ ಯಾವಾಗ ಭೀ. ಹಂಚು ತೆಳ್ಳಗಿದ್ರು ಭೀ ರೊಟ್ಟಿ ಹೊತ್ತವ. ಧಮ್ಮನ ಹಂಚೆ ತೊಗೋಬೇಕು. ರೊಟ್ಟಿ ತಿಂದ್ರೆ ಭಾಳ ಹೆಲ್ತಿಗೆ ಒಳ್ಳೇದದ ರೀ. ಇದ್ರಾಗ ಆಯಿಲ್ ಇರಲ್ಲ ನೋಡ್ರಿ. ಎಷ್ಟು ಹೆಲ್ದಿ ಅದ ಈ ರೊಟ್ಟಿ. ಮುಂಜಾನೆ ರೊಟ್ಟಿ ಪಲ್ಯ. ನಮ್ಮ ಕಡೆ ಮಂದಿಯಾರ ರೊಟ್ಟಿ ಪಲ್ಯ ಯಾವಾಗ ಭೀ ಕೇಳ್ರಿ ದಿನ ರೊಟ್ಟಿ ಪಲ್ಯನೇ ಹೇಳ್ತಾರೆ. ಈ ಕಡೆ ಬೆಂಗಳೂರು ಮೈಸೂರು ಮಂದಿ ನೋಡ್ರಿ, ನೀವು ನೂಡಲ್ಸು, ಬ್ರೆಡ್ಡು, ದೋಸೆ, ಇಡ್ಲಿ ಅಂತಾರೆ. ಆದ್ರೆ ರೊಟ್ಟಿ ತಿಂದು ನೋಡ್ರಿ ಏಟ್ ಚಲೋ ಹೆಲ್ದಿ ಆಗಿರ್ತೇವೆ ನಾವು. ಮೈ ಎಲ್ಲ ಗಟ್ಟಾಗ್ತದೆ. ಇದು ಈಸಿ ಮೆಥಡ್ ಅದ.
ಒಂದು ಸಲ ಮಾಡಿ ನೋಡಿರಿ, ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಿನ ಇದೇ ಮಾಡ್ತೀರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ರೀ, ಕೈಲಿಂತ ಬಡ್ದು ಹೆಂಗೆ ರೊಟ್ಟಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ರೀ ಎಲ್ಲರಿಗೆ ಈ ವಿಡಿಯೋ ನೋಡೋದಕ್ಕೆ.